ಆತ್ಮೀಯ ಬಂಧುಗಳೇ, ಭಾರತದ ಸಂತರ ಸಂತ, ವೀರ ಸನ್ಯಾಸಿ, ಮಹಾತ್ಮರ ಮಹಾತ್ಮ ಅನ್ನುವಂತಹ ಅರ್ಥಗಳಲ್ಲಿ ಹೇಳುವಂತಹ ಸ್ವಾಮಿ ವಿವೇಕಾನಂದರ ಜನ್ಮದಿನ ಇಂದಾಗಿದೆ. ಭಾರತ ಬಲಿಷ್ಠ ರಾಷ್ಟ್ರ, ಭಾರತ ಧಾರ್ಮಿಕವಾಗಿ ಶ್ರೇಷ್ಠವಾದಂತಹ ಒಂದು ರಾಷ್ಟ್ರ ಆಗಬೇಕು ಅನ್ನುವಂತಹ ಕಲ್ಪನೆಯನ್ನ ಹೊಂದಿದಂತಹ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರು. ಇಡೀ ಹಿಂದೂ ಧರ್ಮವನ್ನ ಶ್ರೇಷ್ಠ ಧರ್ಮವನ್ನಾಗಿ, ಶ್ರೇಷ್ಠ ಧರ್ಮ ಅನ್ನುವಂಥ ಅರ್ಥಗಳಲ್ಲಿ ಪ್ರಪಂಚಕ್ಕೆ ತರಿಸಿಕೊಟ್ಟಂತಹ ಒಬ್ಬ ಧೀಮಂತ ವ್ಯಕ್ತಿ ಅಂದ್ರೆ ಅದು ಸ್ವಾಮಿ ವಿವೇಕಾನಂದರು. ಹಾಗೆ ಇವತ್ತು ಹಿಂದೂ ಧರ್ಮ ಹಾಗೆ ಸಂಸ್ಕೃತಿ ಜೀವಂತವಾಗಿ ಭಾರತದಲ್ಲಿ ಉಳಿದಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತರು ಸ್ವಾಮಿ ವಿವೇಕಾನಂದರು. ಇಂತಹ ವಿವೇಕಾನಂದರ ಒಂದು ಜಯಂತಿಯನ್ನ ನಾವು ಮಾಡುವಂತಹ ಸೌಭಾಗ್ಯ ನಮ್ಮೆಲ್ಲರಿಗೂ ಕೂಡ ಸಿಕ್ಕಿದೆ. ಇದನ್ನ ಪ್ರತಿಯೊಬ್ಬ ಭಾರತೀಯನು ಕೂಡ ಮಾಡಲೇಬೇಕಂತಹ ಒಂದು ಆದ್ಯ ಜವಾಬ್ದಾರಿ ಮತ್ತು ಕರ್ನಾಟಕಾನಂದ ಸ್ವಾಮೀಜಿಯವರ ಜಯಂತ್ಯೋತ್ಸವವನ್ನು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನಾವು ಆಚರಿಸ್ತಿದ್ದೀವಿ ಅಂದರೆ ಬಹಳ ತುಂಬ ಸಂತೋಷವಾದಂಥ ವಿಚಾರ. ಇವತ್ತು ಹಿಂದೆ ಸ್ವತಂತ್ರ ಪೂರ್ವದಲ್ಲಿ, ಅದು ಹಿಂದಿನೂ ಸಹ ಇಡೀ ಜಗತ್ತಿಗೆ ಧರ್ಮವನ್ನು ಸಾರಿದವರು, ಬುದ್ಧರ ನಂತರ ಇಡೀ ವಿಶ್ವಕ್ಕೆ ಮನು ಧರ್ಮ ಮತ್ತೆ ಯುವ ಪೀಳಿಗೆಯನ್ನು ಬಡಿದು ಎಚ್ಚರಿಸುವಂಥ ಕಠಿಣ ಹೃದಯವಂತ ಮಾತುಗಳಿಂದ ಯುವ ಜನತೆಗೆ ಪ್ರಜ್ಞೆಯನ್ನು ಕೊಟ್ಟಂಥವರು. ಹೇಳಿರಿ, ಎಚ್ಚರಗೊಳ್ಳಿರಿ, ಗುರಿ ಮುಟ್ಟುವವರೆಗೂ ಹಿಂದಿರುಗದಿರಿ ಎಂಬಂತೆ ಇಡೀ ಜಗತ್ತಿಗೆ ಹಿಂದೂ ವರ್ಗಕ್ಕೆ ಮಹಾನ್ ಶಕ್ತಿಯಾಗಿ ಇವತ್ತಿನೂ ಸಹ ವಿವೇಕಾನಂದರು ಅಂದರೆ ಮೈ ಜುಮ್ ಅನ್ನುತ್ತೆ, ಕರೆಂಟ್ ಶೇಕ್ ಹೊಡೆದಂಗೆ ಅವರೇ ಹೇಳಿದ್ದಾರೆ ಹಿಂದೆ. ಹಾಗಾಗಿ ಅಂಥವರ ಒಂದು ಗುಣದಾನವನ್ನು ನಮ್ಮ ಸಂಘಟನೆಯಿಂದ ನಾವು ಮಾಡ್ತಿದ್ದೀವಿ ಅಂದರೆ ಇದು ನಿಜಕ್ಕೂ ನಮ್ಮದು ಇವತ್ತು ಭಾಗ್ಯವೇ ಸರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ.